ನಾಗಲಮಡಿಕೆ ಹೋಬಳಿಯಲ್ಲಿ ಮಳೆಯ ರೌದ್ರಾವತಾರ. ಅಪ್ಪಾಜಿಹಳ್ಳಿಯಲ್ಲಿ ಮಳೆಗೆ ಜನಜೀವನ ಅಸ್ತವ್ಯಸ್ತ. ಪಾವಗಡ ತಾಲೂಕಿನ ನಾಗಲಮಡಿಕೆ ಹೋಬಳಿಯ ವ್ಯಾಪ್ತಿಯಲ್ಲಿ ಸೋಮವಾರ ಬೆಳಗಿನ ಜಾವ ಭಾರೀ ಮಳೆ ಸುರಿದ ಪರಿಣಾಮ ಹಲವೆಡೆ ಗಿಡ ಮರಗಳು ಧರೆಗೆ ಉರುಳಿದ್ದು ಕಾಲುವೆಗಳು ಹಾಗೂ ರಸ್ತೆಗಳು ನೀರಿನಿಂದ ತುಂಬಿ ಉಕ್ಕಿ ಹರಿಯುತ್ತಿವೆ. ಕಸಬಾ ಮತ್ತು ನಿಡಗಲ್ ವೈಎನ್ ಹೊಸಕೋಟೆ ವ್ಯಾಪ್ತಿಯಲ್ಲಿ ಸಾಧಾರಣ ಮಳೆಯಾಗಿದ್ದರೂ ರಾಪ್ಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಪ್ಪಾಜಿಹಳ್ಳಿ ಗ್ರಾಮದಲ್ಲಿ ರಸ್ತೆಗಳು ಸಂಪೂರ್ಣ ಜಲಾವೃತಗೊಂಡಿವೆ. ಸಾರ್ವಜನಿಕರ ಮನೆಗಳ ಸಂಪರ್ಕದ ಓಡಾಟಕ್ಕೂ ತೀವ್ರ ತೊಂದರೆ ಉಂಟಾಗಿದೆ. ಮಕ್ಕಳನ್ನ ಹೊತ್ತು ಶಾಲೆಗೆ ಕರೆದೊಯ್ದ ಪೋಷಕರು. ಮಳೆಯ ಆರ್ಭಟದಿಂದ ಶಾಲಾ ಮಕ್ಕಳನ್ನು ಶಾಲೆಗೆ ಕಳುಹಿಸುವುದು ಪೋಷಕರಿಗೆ ಸವಾಲಾಗಿ ಪರಿಣಮಿಸಿದೆ. ಈ ನಡುವೆ ಪೋಷಕರು ತಮ್ಮ ಮಕ್ಕಳನ್ನ ಹೆಗಲ ಮೇಲೆ ಹೊತ್ತು ಶಾಲೆಗೆ ಕರೆದೊಯ್ಯುತ್ತಿರುವ ದೃಶ್ಯ ಗಮನ ಸೆಳೀತಾ ಇದೆ. ಗ್ರಾಮಸ್ಥರಾದ ಚಂದ್ರಮೌಳಿ, ಸುರೇಶ್, ಪವನ್, ಚಿನ್ನ, ಮಲ್ಲಿಕಾರ್ಜುನ್, ಪರಮೇಶ್, ಹರೀಶ್, ರಾಮಾಂಜಿ ಸೇರಿದಂತೆ ಹಲವರು ಮಾತನಾಡಿ ನಮಗೆ ಸೂಕ್ತ ರಸ್ತೆ ವ್ಯವಸ್ಥೆ ಕಲ್ಪಿಸಿಕೊಡಬೇಕು, ಮಳೆ ಬಂದಾಗ ಗ್ರಾಮದಿಂದ ಹೊರಬರಲು ಕೂಡ ಕಷ್ಟವಾಗ್ತಾ ಇದೆ ಅಂತ ಅಳಲನ್ನ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಮೇ ಜೂನ್ ತಿಂಗಳಲ್ಲಿ ಬಂದಿರೋ ಮಳೆ ಇದೇ ಮೊದಲನೇ ಸಾರಿ ಆಗಿರುತ್ತೆ. ಈ ವರ್ಷ ಮಳೆ ಬೆಳೆ ಚೆನ್ನಾಗಿ ಈ ಗಡಿಭಾಗದ ಜನಗಳಿಗೆ ತುಂಬ ಅನುಕೂಲವಾಗಿದೆ. ಯಾಕಂದರೆ ಕಳೆದ 3-4 ತಿಂಗಳಿಂದ ಬೇಸಿಗೆ ಬೆವುತು ಹೋಗಿರೋದ್ರಿಂದ ಅಂಡರ್ವೆಲ್ ಬೋರ್ವೆಲ್ಗಳಿಗೆ ಮತ್ತು ಜಾನುವಾರುಗಳಿಗೆ ತುಂಬ ತೊಂದರೆ ಆಗ್ತಾ ಇತ್ತು. ಅದೇ ರೀತಿ ಜನಗಳು ತುಂಬ ನೀರಾಗಿ ತೊಂದರೆ ಉಂಟಾಗಿತ್ತು. ತಿರುಗಾಗಲಿ ಈ ಭಾಗದ ಜನಗಳಿಗೆ ತುಂಬ ಸಂತೋಷದಾಯಕವಾಗಿದೆ. ನಮ್ಮ ಅಪ್ಪಾಜಿಹಳ್ಳಿ ಗ್ರಾಮದಿಂದ ಆಂಧ್ರ ಗಡಿ ಮತ್ತು ಸ್ಮಶಾನ ಹಾಗೂ ವೀರಚಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಕ್ಕಂತಹ ದಾರಿ. ಈ ಮುಂಚೆ ಸುಮಾರು 5 ವರ್ಷದಿಂದ ನಾವು ಗ್ರಾಮ ಪಂಚಾಯತಿಯಲ್ಲಿ PDOಗಳಿಗೆ ಮತ್ತು ಪಾವಗಡದಲ್ಲಿ ಇರ್ತಕ್ಕಂತಹ ಎಲ್ಲ ತಹಸೀಲ್ದಾರ್ ಕಚೇರಿಯಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ಮತ್ತು ಶಾಸಕರಿಗೂ ಎಷ್ಟೋ ಲೆಟರ್ಗಳನ್ನು ಕೊಟ್ಟಿದ್ದೀವಿ. ಈ ದಾರಿಯನ್ನು ದುರಸ್ತಿ ಮಾಡಿ ಈ ಹಿಂದೆ ಇರ್ತಕ್ಕಂತಹ 20 ಮನೆಗಳಿಗೆ ಯಾವುದೇ ತರಹದ ಮೂಲ ಸೌಕರ್ಯಗಳು ಕೊಡಿ ಅಂತ ಈ ಮುಂಚೆ ಎಲ್ಲ ಅಧಿಕಾರಿಗಳು ತಿಳಿಸಿದ್ದೀವಿ. ಶಾಸಕರ ದೃಶ್ಯಕ್ಕೂ ತಂದಿದ್ದೀವಿ, ಯಾರು ಕೊಟ್ಟಿರೋದಿಲ್ಲ. ಸೊ ಇಲ್ಲಿ ಆಗಿರ್ತಕ್ಕಂಥ ಕೇವಲ 2 ಗಂಟೆ ಬಂದಿರ್ತ ಮಳೆಗೆ ಇಲ್ಲಿರ್ತಕ್ಕಂಥ 20 ಮನೆಗೆ ನೀರೆಲ್ಲ ನುಗ್ಗಿ ತುಂಬ ಅನಾನುಕೂಲ ಆಗಿದೆ. ಹಾಗೆ ಅಪ್ಪಾಜಿಹಳ್ಳಿಯಿಂದ ಆಂಧ್ರ ಗಡಿಗೆ ಒಂದೆಡೆ ಮಳೆರಾಯನ ಆಗಮನದಿಂದ ರೈತರ ಮುಖದಲ್ಲಿ ಸಂತಸ ಮೂಡಿದ್ರು, ಮತ್ತೊಂದೆಡೆ ಭಾರಿ ಮಳೆಯಿಂದ ಬೆಳೆ ಹಾನಿ ಹಾಗೂ ಮೂಲ ಸೌಕರ್ಯಗಳಿಗೆ ಉಂಟಾದ ಹಾನಿ ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಈ ಕುರಿತು ಅವರು ಲೀಡ್ ನ್ಯೂಸ್ಗೆ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಕೂಡಲೇ ರಾಪ್ಟೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೆ ಪಾವಗಡ ತಹಶೀಲ್ದಾರ್ ಇನ್ನು ಕಂದಾಯ ಇಲಾಖಾ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆ ಮತ್ತು ಇತರ ಮೂಲ ಸೌಕರ್ಯ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯಪಡಿಸಿದ್ದಾರೆ. ನವೀನ್ ಕಿಲಾರ್ಲಹಳ್ಳಿ, ಲೀಡ್ ನ್ಯೂಸ್, ಪಾವಗಡ.